ಬಿಗ್ ಬಾಸ್ ಸೀಸನ್ 12ನಲ್ಲಿ ಮೊದಲನೇ ದಿನವೇ ಶಾಕಿಂಗ್ ಎಲಿಮಿನೇಷನ್ ನಡೆದಿದೆ. ಹೌದು, ತುಂಬಾನೇ ಫೇಸ್ಬುಕ್ ಹಾಗೂ ಇನ್ನಿತರೆ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಿದ್ದ ರಕ್ಷಿತಾ ಶೆಟ್ಟಿ ಅವರನ್ನ ಮೊದಲನೇ ದಿನವೇ ಎಲಿಮಿನೇಟ್ ಮಾಡಲಾಗಿದೆ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಟ್ಯಾಗ್ಲೈನ್ ಹೇಳಿದ ಹಾಗೆ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟ್ ಅನ್ನುವ ಹಾಗೆ ಮೊದಲನೇ ದಿನವೇ ಶಾಕಿಂಗ್ ಕೊಟ್ಟಿದ್ದಾರೆ ಬಿಗ್ ಬಾಸ್ನ ವೀಕ್ಷಕರಿಗೆ ಹಾಗೂ ಬಿಗ್ ಬಾಸ್ನ ಸ್ಪರ್ಧಿಯಾದ ರಕ್ಷಿತಾ ಶೆಟ್ಟಿ ಅವರಿಗೆ. ಇದಕ್ಕೆ ಜನ ಎಲ್ಲ ಈ ತರ ಮೋಸ ಮಾಡಬಾರದಿತ್ತು ಎಂದು ತಮ್ಮ ಆಕ್ರೋಶವನ್ನ ಹಾಕುತ್ತಿದ್ದಾರೆ. ಹೌದು, ಬಿಗ್ ಬಾಸ್ ತುಂಬಾನೇ ಮೋಸ ಮಾಡಿದ್ದಾರೆ ರಕ್ಷಿತಾ ಶೆಟ್ಟಿಗೆ ಎಂದು ಕೆಲವು ಜನ ಹೇಳುತ್ತಿದ್ದಾರೆ. ಹೌದು, ಈ ತರಹದ ಶಾಕಿಂಗ್ ಅಥವಾ ತುಂಬಾನೇ ಬ್ಯಾಡ್ ಡಿಸಿಷನ್ ಅಂದ್ರೆ ತಪ್ಪಾಗಲ್ಲ. ಅದು ಕೂಡ ಮೊದಲನೇ ದಿನ ಕಾಲಿಟ್ಟ ಮೇಲೇನೆ ಮನೆಯಿಂದ ಆಚೆ ಹೋಗೋದಂದ್ರೆ ಸ್ಪರ್ಧಿಗೆ ಎಷ್ಟು ಅವಮಾನ ಆಗಬಹುದು ಎಂದು ಕೇಳಬಹುದು ಜನರು. ಬಿಗ್ ಬಾಸ್ ಕನ್ನಡ ಸೀಸನ್ 12 ಈ ಸೀಸನ್ ಇದೇ ರೀತಿಯ ಪ್ಯಾಟರ್ನ್ ನಲ್ಲಿ ಹೋಗುತ್ತಾ ಅನ್ನೋದೇ ಒಂದು ಕುತೂಹಲಕಾರಿ ವಿಷಯ. ಹೌದು, ಈ ತರ ಸ್ಪರ್ಧೆಗಳಿಗೆ ಮಾಡಿದರೆ ಅವರು ತುಂಬಾನೇ ಭಯದಿಂದಲೇ ಆಡಬೇಕಾಗುತ್ತದೆ. ಬಿಗ್ ಬಾಸ್ಗೆ 18 ಸ್ಪರ್ಧಿಗಳು ಎಂದಿನಂತೆ ಬರುತ್ತಿದ್ದರು. ಆದರೆ ಈ ಸೀಸನ್ 19 ಜನ ಸ್ಪರ್ಧಿಗಳು ತುಂಬಿದ್ದರು. ಹೌದು, ಕೊನೆಯಲ್ಲಿ ಸ್ಪಂದನ ಸೋಮಣ್ಣ, ಮಾಲು ನಿಪ್ನಾಳ್ ಹಾಗೂ ರಕ್ಷಿತಾ ಶೆಟ್ಟಿ ಅವರು ಒಳಗೆ ಎಂಟ್ರಿ ಕೊಟ್ಟರು. ಹೌದು, ಆಗ ಬಿಗ್ ಬಾಸ್ ಈ ಜಂಟಿ ಹಾಗೂ ಒಂಟಿ ಎಂಬ ಕಾನ್ಸೆಪ್ಟ್ಗೆ ಒಬ್ಬರು ಕಡಿಮೆಯಾಗುತ್ತಾರೆ ಎಂದು ರಕ್ಷಿತಾ ಶೆಟ್ಟಿ ಅವರನ್ನ ಎಲಿಮಿನೇಟ್ ಮಾಡಲಾಯಿತು. ಹೌದು, ಅದು ಕೂಡ ಯಾರೆಲ್ಲ ಒಂಟಿ ಸ್ಪರ್ಧಿಗಳು ಮನೆಯೊಳಗೆ ಎಂಟ್ರಿ ಕೊಟ್ಟಿದ್ದರೋ ಅವರ ನಿರ್ಧಾರದ ಮೇಲೆ ರಕ್ಷಿತಾ ಶೆಟ್ಟಿ ಅವರನ್ನ ಆಚೆ ಕಳುಹಿಸಲಾಯಿತು. ಹೌದು, ಅಶ್ವಿನಿ ಗೌಡ ಅವರು ರಕ್ಷಿತಾ ಶೆಟ್ಟಿ ಅವರು ಆಚೆ ಹೋಗಿದ್ದಕ್ಕೆ ತುಂಬಾನೇ ಬೇಜಾರು ಮಾಡಿಕೊಂಡಿದ್ದರು. ಹೌದು, ರಕ್ಷಿತಾ ಶೆಟ್ಟಿ ಅವರು ನಾನು ಈ ಮನೆಯಲ್ಲಿ ಇದ್ದುಕೊಂಡು ತುಂಬಾ ಚೆನ್ನಾಗಿ ಕನ್ನಡ ಮಾತನಾಡಿ ಕಲಿಯಬೇಕು ಎಂದು ಹೇಳುತ್ತಿದ್ದರು. ಆದರೆ ಅವರ ಈ ಆಸೆ ಅಥವಾ ಹಂಬಲ ನಿರಾಶೆಯಾಯಿತು ಅಂತಾನೆ ಹೇಳ್ಬೇಕು. ಹೌದು, ಬಂದ ದಿನವೇ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಆಚೆ ಹೋದರು ಅಂತಾನೆ ಹೇಳ್ಬೇಕು ರಕ್ಷಿತಾ ಶೆಟ್ಟಿ ಅವರು. ಸೊ ರಕ್ಷಿತಾ ಶೆಟ್ಟಿ ಅವರನ್ನ ಮೊದಲನೇ ದಿನವೇ ಎಲಿಮಿನೇಟ್ ಮಾಡಿದ್ದರಿಂದ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಇದು ತುಂಬಾನೇ ಶಾಕಿಂಗ್ ಆಯ್ತಾ, ದುಃಖ ಆಯ್ತಾ, ಅಥವಾ ಇವರು ಮನೆಯಿಂದ ಆಚೆ ಹೋಗಬೇಕಿತ್ತಾ ಎಂದು ಅದು ಸಹ ತಿಳಿಸಿ. ಕೆಲವೊಂದಿಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಹುಚ್ಚು ಹುಚ್ಚಾಗಿ ಮಾತಾಡಿ ಫೇಮಸ್ ಆಗಿ ಬಿಗ್ ಬಾಸ್ ಮನೆಯೊಳಗೆ ಬರುತ್ತಾರೆ. ಇವರು ಆಚೆ ಹೋಗಿರುವುದೇ ಒಳ್ಳೆಯದು ಎಂದು ಕೆಲವರ ಅಭಿಪ್ರಾಯ. ಸೊ ಕೆಲವರು ರಕ್ಷಿತಾ ಶೆಟ್ಟಿ ಅವರಿಗೆ, ಅವರ ಮಾತಿಗೆ ತುಂಬಾನೇ ಅಭಿಮಾನಿಗಳಿದ್ದಾರೆ. ಅವರಿಗೆ ಇದು ತುಂಬಾನೇ ನಿರಾಸೆ ಮತ್ತು ದುಃಖ ತಂದಿದೆ. ಹೌದು, ರಕ್ಷಿತಾ ಶೆಟ್ಟಿ ಅವರನ್ನ ಮತ್ತೆ ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ರಿಟರ್ನ್ ಮಾಡುತ್ತಾರಾ ಬಿಗ್ ಬಾಸ್, ಈ ತರಹದ ಒಂದು ಕಾನ್ಸೆಪ್ಟ್ ಅನ್ನ ಇಡ್ತಾರಾ ಅನ್ನೋದೇ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಿದೆ. ಇದಾಗಿತ್ತು ಇಂದಿನ ಸುದ್ದಿ.